ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಯಾವುದ್ರ ಬಗ್ಗೆ ನಾನು ನಿಮಗೆ ಮಾಹಿತಿ ನೀಡ್ತಾ ಇದ್ದೀನಿ ಅಂತಂದರೆ, ನಾನು ಯಾವುದೆಲ್ಲ ಸೀಡ್ಸ್ನ ಉತ್ಪಾದನೆ ಮಾಡ್ತಾ ಇದ್ದೀನಿ ಮತ್ತು ಯಾವುದನ್ನೆಲ್ಲ ಸೀಡ್ಸ್ನ ಸೇಲ್ ಮಾಡ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಸೊ ತುಂಬ ಜನ ನನಗೆ ಈಗಲೂ ಕಾಲ್ ಮಾಡುವಂಥವ್ರು ನನ್ನ ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬಲ್ಲಿ ಒಂದಷ್ಟು ಇನ್ಫಾರ್ಮೇಷನ್ನ ಶೇರ್ ಮಾಡಿದ್ದೀನಿ. ಸೊ ಈ ರೀತಿ ಬೇಲಿ ಮೆಂತೆನ ಬೆಳೆಸಿ, ಕುದುರೆ ಮೆಂತೆ ಬೆಳೆಸಿ, ಅಗಸೆ ಬೆಳೆಸಿ ಅಂದ್ಕೊಂಡು ಒಂದಷ್ಟು ಇನ್ಫಾರ್ಮೇಷನ್ನ ಶೇರ್ ಮಾಡಿದ್ದೀನಿ. ಸೊ ಅವರು ನೋಡಿದಂಥವ್ರು ನನಗೆ ಫೋನ್ ಮಾಡಿ ಕೇಳ್ತಾರೆ ನಂಬರ್ ತಗೊಂಡು, ಸರ್ ಈ ಸೀಡ್ಸ್ ಎಲ್ಲಿ ಸಿಗುತ್ತೆ ಅಂತ. ಸೊ ನನಗೆ ಆವಾಗೊಂದು ಅರ್ಥ ಆಯಿತು. ಸೊ ನಾನು ಈ ಸೀಡ್ಸ್ನ ಸೇಲ್ ಮಾಡ್ತಾ ಇರುವಂಥದ್ದು ಅವ್ರಿಗೆ ಗೊತ್ತಿಲ್ಲ ಅನ್ನುವಂಥದ್ದು. ಸೊ ನಾನು ಆವಾಗ ಏನು ಮಾಡಿದೆ, ಸರಿ ಒಂದು ವಿಡಿಯೋ ಮಾಡೋಣ, ಇದ್ರ ಬಗ್ಗೆ ಯಾವುದೆಲ್ಲ ಸೀಡ್ಸ್ನ ನಾನು ಸೇಲ್ ಮಾಡ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡೋಣ, ಅವ್ರಿಗೆ ಒಂದು ಐಡಿಯಾ ಬರುತ್ತೆ ಅಂದ್ಕೊಂಡೆ ಈ ವಿಡಿಯೋ ಮಾಡ್ತಾ ಇರ್ಬೋದು ಸ್ನೇಹಿತರೆ. ಆಮೇಲೆ ನಮ್ಮ ಫಾರ್ಮಲ್ಲಿ ಸ್ನೇಹಿತರೆ 20ಕ್ಕೂ ಮೇಲ್ಪಟ್ಟಂಥ ಮೇವಿನ ಬೀಜಗಳನ್ನ ಪ್ರೆಸೆಂಟು ಸೇಲ್ ಮಾಡ್ತಾ ಇದ್ದೀನಿ. ಸೊ 20ಕ್ಕೂ ಮೇಲ್ಪಟ್ಟಂಥ ಮೇವಿನ ಬೀಜಗಳು. ಸೊ ನೆಕ್ಸ್ಟು ವೆಜಿಟೇಬಲ್ಸ್ನ ಸೀಡ್ಸು, ಟೊಮೊಟೊ ಸೀಡ್ಸು, ಬದನೆ ಸೀಡ್ಸು, ಚಿಲ್ಲಿ ಸೀಡ್ಸು ಸೇಲ್ ಮಾಡೋಣ ಅಂದ್ಕೊಂಡು ನಿಮಗೆ ಇಮೇಜ್ ತೋರಿಸ್ತಾ ಇದ್ದೀನಿ ನೋಡಿ. ಪ್ರೊಡಕ್ಷನ್ ಎಲ್ಲ ಆಗಿದೆ. ಇದು ಹೆಂಗೆ ಅಂತಂದರೆ, ತೆಂಗಿನ ಮರ ಆಗಿರ್ಬೋದು, ತರಕಾರಿ ಸೀಡ್ಸ್ ಬಿಸ್ನೆಸ್ ಆಗಿರ್ಬೋದು, ನೀವು ಇವತ್ತು ಇನ್ವೆಸ್ಟ್ ಮಾಡಿದ್ರೆ ನಾಳೆ ನಿಮಗೆ ರಿಟರ್ನ್ಸ್ ಬರೋಲ್ಲ. ತುಂಬ ಟೈಮ್ ತಗೊಳುತ್ತೆ, ತುಂಬ ದಿನಗಳು ತಗೊಳುತ್ತೆ. ಈಗ ತೆಂಗಿನ ಮರ ಅಂತೂ ವರ್ಷಾನುಗಟ್ಲೆ ತಗೊಳುತ್ತಲ್ಲ. ಸೊ ಅದೇ ರೀತಿ ವೆಜಿಟೇಬಲ್ಸು ಸೀಡ್ಸ್ ಪ್ರೊಡಕ್ಷನ್ ಕೂಡ ಅಷ್ಟೇ. ಸೊ ಒಂದು 6 ತಿಂಗಳು 7 ತಿಂಗಳು ಟೈಮ್ ತಗೊಳುತ್ತೆ. ನಾನು ಈಗ ನಮ್ಮ ಈ ವೆದರ್ಗೆ ಯಾವುದು ಚೆನ್ನಾಗಿ ಬರುತ್ತೆ ಆ ರೀತಿ ಟೊಮೊಟೊಗಳನ್ನ ಒಂದು 20 ವೆರೈಟೀಸ್ ಹಾಕಿದ್ದೀನಿ. ಸೊ ಅದರಲ್ಲಿ ಯಾವ್ದು ತುಂಬ ಚೆನ್ನಾಗಿ ಬರುತ್ತೆ ಅನ್ನೋದನ್ನ ಚೂಸ್ ಮಾಡಬೇಕು, ಅದನ್ನು ಆ ಸೀಡ್ಸ್ನ ಸೇಲ್ ಮಾಡಬೇಕು ಅನ್ನುವಂಥದ್ದು ನನ್ನ ಒಂದು ಪ್ಲ್ಯಾನ್ ಇರುವಂಥದ್ದು. ಸೊ ಈಗ ಒಂದು ಲಿಸ್ಟ್ ಹೇಳ್ತೀನಿ. ಸೊ ಅಗಸೆ ಸೀಡ್ಸು ಅವೈಲೇಬಲ್ ಇದೆ ನಮ್ಮ ಫಾರ್ಮಲ್ಲಿ, ಗುರು ಫಾರ್ಮ್ಸಲ್ಲಿ. ಅಗಸೆ ಸೀಡ್ಸು, ಬೇಲಿ ಮೆಂತೆ, ಕುದುರೆ ಮೆಂತೆ, ಸುಬಾಬುಲ್ಲು, ನುಗ್ಗೆ, ಗ್ಲಿರಿಸೀಡಿಯಾ, ಆಮೇಲೆ ವೆಲ್ವೆಟ್ ಬೀನ್ಸು ಬ್ಲ್ಯಾಕು, ವೆಲ್ವೆಟ್ ಬೀನ್ಸು ವೈಟು, ರೆಡ್ ನೇಫಿಯರು ಮತ್ತು ಗ್ರೀನ್ ನೇಫಿಯರ್ ಬೆಳೆದಿದ್ದೀನಿ. ಇದನ್ನು ಕೊಡ್ತಾ ಇಲ್ಲ, ಯಾಕೆ ಅಂತಂದರೆ ಈಗ ಆಲ್ರೆಡಿ ಒಬ್ಬ ಹುಡುಗ ಶಿರಾದಲ್ಲಿ ಸೇಲ್ ಮಾಡ್ತಾ ಇದ್ದೀನಿ ಸ್ಟಿಕ್ಸ್ನ, ನೇಫಿಯರ್ ಸ್ಟಿಕ್ಸ್ನ. ಸೊ ನಾವು ಮತ್ತೆ ಅವ್ರಿಗೆ ಕಾಂಪಿಟೇಟ್ ಆಗೋದು ಬೇಡ ಅಂದ್ಕೊಂಡು ಸ್ಟಿಕ್ಸ್ ಏನು ಕೊಡ್ತಾ ಇಲ್ಲ. ಸೊ ಬೆಳೆದಿದ್ದೀನಿ, ಗ್ರೀನು ಮತ್ತು ರೆಡ್ ನೇಫಿಯರ್ ಬೆಳೆದಿದ್ದೀನಿ, ಅದನ್ನೇ ಸ್ಟಿಕ್ಸು ನಾನು ಕೊಡ್ತಾ ಇಲ್ಲ. ಆಮೇಲೆ ಪಾರ, ಜಿಂಜೀವ, ಛಾಯಾಮಾನಸ, ಅಜೋಲಾ, ಇನ್ನೂ ಸ್ಟೈಲೋ ಅಮೆಟಾ, ಸ್ಟೈಲೋ ಕಾಬ್ರಾ. ಸೊ ಈ ರೀತಿ ಒಂದು 20ಕ್ಕೂ ಮೇಲ್ಪಟ್ಟು ಇನ್ನೂ ಅಗಸೆ ಅದಾವ. ನಾನು ಲಿಸ್ಟಲ್ಲಿ ಇರುವಂಥದ್ದೇ ಒಂದು 20 ಅಷ್ಟಿದೆ. ಸೊ ಈಗ ನಾನು ಸೇಲ್ ಮಾಡ್ತಾ ಇರುವಂಥದ್ದು ಒಂದು 20 ಇಂಪಾರ್ಟೆಂಟ್ ಆಗಿ, ಅದರಲ್ಲೂ ಒಂದು 5ನ್ನ ನಾನು ಫಿಲ್ಟ್ರ್ ಮಾಡ್ತೀನಿ. ಸೊ ಈಗ ನುಗ್ಗೆ ಬೇಕು ಸರ್ ನಮಗೆ ಫೂಡರ್ಗೆ ಅನ್ನೋವಂಥವ್ರಿಗೆ ನಾನು ಇಲ್ಲ ಸರ್ ನುಗ್ಗೆ ಗೋಬೇಡಿ ಅಂತೀನಿ. ಸೊ ಇಂಪಾರ್ಟೆಂಟಾಗಿ ಯಾವುದು ಸರ್ ಅಂತಂದರೆ, ಸೊ ಇದು ಸೆಕೆಂಡ್ ಕಟಿಂಗ್ ಬಂದಿರೋದು 45 ಡೇಸ್ಗೆ, ಮತ್ತೆ ಇದು ಸೆಕೆಂಡ್ ಕಟಿಂಗ್ ಬಂದಿದೆ. ನಾನು ಎಲ್ರಿಗೂ ಪ್ರಿಫರ್ ಮಾಡುವಂಥದ್ದು ನೇಫಿಯರು ಫಸ್ಟ್ ಹಾಕೊಳ್ಳಿ, ಬೇಲಿ ಮೆಂತೆ, ಅಗಸೆ. ಸೊ ಇಲ್ಲಿ ಒಂದು ಹುಲ್ ಜಾತಿ ಆಗುತ್ತೆ, ಅಗಸೆ 2 ಮರದ ಜಾತಿ ಆಗುತ್ತೆ, 3ನೇದು ಇದು ಶ್ರಬ್ ಟೈಪ್ ಗಿಡದ ಜಾತಿ ಆಗುತ್ತೆ. ಸೊ ಈ 3ನ್ನ ಫಸ್ಟು ಪ್ರೈಮರಿಯಾಗಿ ಬೆಳೆಸ್ಕೊಳ್ಳಿ. ಸೊ ಆಮೇಲೆ ನಿಮಗೆ ಒಂದು ಐಡಿಯಾ ಇರುತ್ತೆ, ಜಮೀನು ಸ್ವಲ್ಪ ಜಾಸ್ತಿ ಇದೆ ಅನ್ನುವಂಥವ್ರು ಸ್ಟೈಲೋ ಅಮೆಟಾಗೆ ಹೋಗ್ಬೋದು, ಸುಬಾಬುಲ್ಲ ಮಾಡ್ಬೋದು. ಆಮೇಲೆ ಇನ್ನೂ ತುಂಬ ವೆರೈಟೀಸ್ ಇದೆ, ಸ್ಟೈಲೋಸ್ ಕಾಬ್ರಾ, ವೆಲ್ವೆಟ್ ಬೀನ್ಸು ವೈಟು, ವೆಲ್ವೆಟ್ ಬೀನ್ಸು ಬ್ಲ್ಯಾಕು. ಸೊ ಈ ರೀತಿ ಪಾರ, ನೇಫಿಯರು, ಆಮೇಲೆ ಜಿಂಜೀವ, ಈ ರೀತಿ ನೀವು ಎಕ್ಸ್ಪೆಂಡ್ ಮಾಡ್ಕೊಂಡು ಹೋಗಿ. ಪ್ರೈಮರಿಯಾಗಿ ಒಂದಷ್ಟು ನೇಪಿಯರು ಹುಲ್ಲಿನ ಜಾತಿದು ಒಂದು, 2ನೇದು ಗಿಡದ ಜಾತಿದು ಬೇಲಿ ಮೆಂತೆ, 3ನೇದು ಮರದ ಜಾತಿದು ಅಗಸೆ. ಇದೆಲ್ಲ ನೀವು ಬೆಳೆದಿದ್ದೀರಾ ಸರ್ ಅಂತಂದರೆ, ಸೊ 100% ಎಲ್ಲನೂ ನಾನು ಬೆಳೆದಿದ್ದೀನಿ. ಸೊ ನಿಮಗೆ ನನ್ನ ವೀಡಿಯೋಗಳು ಕಂಟಿನ್ಯೂಸ್ ಆಗಿ ನೋಡೋರು ಗೊತ್ತಿರುತ್ತೆ. ಸೊ ಸ್ಟಾರ್ಟಿಂಗು ಒಂದು 20 ಕುಂಟೆ ಇತ್ತು, ಒಂದಷ್ಟು ಕೋಳಿಗಳನ್ನ ಸಾಕೊಂಡು ಆಮೇಲೆ ಪಕ್ಕದಲ್ಲಿರೋರು ಕೂಡ ಒಂದು 16 ಕುಂಟೆ ಅಷ್ಟು ಬಿಟ್ಕೊಟ್ರು. ಸೊ ಅಲ್ಲಿ ಒಂಥರ ಗ್ರೀನಾಗಿ ಕಾಣ್ತಾ ಇದೆಯಲ್ಲ, ಅದು ಅಗಸೆ. ಸೊ ಅಗಸೆ ಅದ್ರ ಪಕ್ಕ ಸುಬಾಬುಲ್ ಹಾಕಿದ್ದೀನಿ. ಸೊ ಇಲ್ಲೆಲ್ಲ ಬೇಲಿ ಮೆಂತೆ, ಪಕ್ಕದಲ್ಲಿ ಜಿಂಜೀವ, ಕೆಳಗಡೆ ಪಾರ, ಗ್ರೀನ್ ನೇಫಿಯರು, ರೆಡ್ ನೇಫಿಯರ್ ಹಾಕೊಂಡಿದ್ದೀನಿ. ಆಮೇಲೆ ಸುತ್ತ ಏನು ನಮ್ಮ ಲ್ಯಾಂಡ್ ಬರುತ್ತಲ್ಲ, ಸೊ ನಾನು ಈಗ ಒಂದಷ್ಟು ಗುತ್ತಿಗೆಗೆ ಅಂತಾರಲ್ಲ ನಮ್ಮ ಕಡೆ, ಸೊ ಆ ಥರ ಗುತ್ತಿಗೆ ಮಾಡ್ಕೊಂಡಿರೋ ಲ್ಯಾಂಡು ಸೇರಿಸಿ ಸುತ್ತ ಅಲ್ಲಿಂದ ಸ್ಟಾರ್ಟಿಂಗು ಅಲ್ಲಿಂದ ಬಂತು ಅಂತಂದರೆ ಸುತ್ತ ಛಾಯಮಾನಸ ಹಾಕೊಂಡಿದ್ದೀನಿ. ಸೊ ಅದು ಹೆಂಗೆ ಒಂದು ಬೌಂಡ್ರಿನೂ ಆಗುತ್ತೆ ಮತ್ತು ನೋಡೋಕ್ಕೂ ನನಗೆ ಫೀಡು ಕೂಡ ಆಗುತ್ತೆ. ಆಮೇಲೆ ಛಾಯಮಾನಸ ತುಂಬ ಡಿಮ್ಯಾಂಡ್ ಇದೆ, ನನ್ನ ಹತ್ರ ತುಂಬ ಜನ ಛಾಯಮಾನಸ ಸ್ಟಿಕ್ಸ್ನ ಕೇಳ್ತಾರೆ. ಸೊ ನಾನು ನಿಮಗೆಲ್ಲ ತಿಳಿಸುವಂಥದ್ದು. ಆಮೇಲೆ ಕೋಳಿಗಳನ್ನ ತುಂಬ ಜನ ಕಮೆಂಟ್ಗಳಲ್ಲಿ ಕೇಳ್ತಾರೆ, ಸರ್ ಕೋಳಿ ಇದ್ದರೆ ಕೊಡಿ, ಕೋಳಿ ಮರಿಗಳು ಮೊಟ್ಟೆ ಇದ್ದರೆ ಕೊಡಿ ಅಂತ. ಸೊ ಇದನ್ನು ಒಬ್ಬನ ಕೈಲಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಆರ್ಗ್ಯಾನಿಕ್ ಫಾರ್ಮಿಂಗು, ಸಮಗ್ರ ಕೃಷಿ, ಇಂಟಿಗ್ರೇಟೆಡ್ ಫಾರ್ಮಿಂಗ್ಗಳೆಲ್ಲ ಒಬ್ಬನೇ ಪ್ರೊಡ್ಯೂಸ್ ಮಾಡಿ ಎಲ್ರಿಗೂ ಕೊಡೋಕ್ಕಾಗಲ್ಲ. ನೀವು ಯಾರು ನಿಮ್ಗೆ ಇಷ್ಟ ಇದೆ ನಾನು ನಾಟಿ ಕೋಳಿನ ಯೂಸ್ ಮಾಡಬೇಕು, ಮಕ್ಕಳಿಗೆ ತುಂಬ ಜನ ಪ್ರಿಫರ್ ಮಾಡುವಂಥದ್ದೇ ಮಕ್ಕಳಿಗೆ ಮೊಟ್ಟೆಗಳನ್ನ ತಿನ್ನಿಸ್ಬೇಕು ಅಂತ. ನಮ್ಮ ಫ್ರೆಂಡ್ಸ್ ಕೂಡ ಇದ್ದಾರೆ, ನಾನು ಕೂಡ
ಮನೇಲಿ ತಿಳಿಸ್ತಾ ಇರ್ತೀನಿ. ಸೊ ನಾಟಿ ಕೋಳಿ ಮೊಟ್ಟೆಗಳನ್ನ ಯೂಸ್ ಮಾಡಬೇಕು ಅಂತ. ಸೊ ಅವರೆಲ್ಲ ಒಂದು ಐಡಿಯಾ ಇರೋವಂಥವ್ರು ಚಿಕ್ಕದು ಒಂದು 10x10 ಜಾಗ ಇದ್ದರೂ ಕೂಡ ನಮ್ಮ ವೀಡಿಯೋಸ್ ನೋಡಿ ಅವಕ್ಕೆಲ್ಲ ಯಾವ ರೀತಿ ಡಿಸೀಸ್ಗಳು ಬರುತ್ತೆ, ಯಾವ ರೀತಿ ಫೀಡ್ ಕೊಡ್ಬೋದು ಅನ್ನೋದನ್ನೆಲ್ಲ ತಿಳಿಸ್ಕೊಟ್ಟಿದ್ದೀನಿ. ಸೊ ನಂದು ಇದು 5-6 ಇಯರ್ಸ್ ರನ್ನಿಂಗು. 2018-19 ಕೋಳಿ ಸಾಕಾಣಿಕೆ ಸ್ಟಾರ್ಟ್ ಮಾಡಿರುವಂಥದ್ದು. ಈಗಲೂ ಹಿಂದಿನ ವೀಡಿಯೋದಲ್ಲೂ ಅಷ್ಟೇ ತೋರಿಸ್ತಾ ಇರ್ತೀನಿ ಮಧ್ಯ. ನಾನು ಯಾವಾಗ್ಲೂ ಇಂಟಿಗ್ರೇಟೆಡ್ ಫಾರ್ಮಿಂಗು, ಯಾಕಂದರೆ ನಾನು MSc ಎಜುಕೇಷನ್ ಮಾಡಿ ಕೇವಲ ಈ ಮೇಕೆ ಸಾಕಾಣಿಕೆಗೆ ಸೀಮಿತ ಆಗಬಾರ್ದು, ಕೋಳಿ ಸಾಕಾಣಿಕೆಗೆ ಸೀಮಿತ ಆಗಬಾರ್ದು, ರೈತರಿಗೆ ಎಲ್ಪ್ ಆಗಬೇಕು ನನ್ನಿಂದ ಅನ್ನುವಂಥ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಈ ಚಾನಲ್ ಎಲ್ಲ ಸ್ಟಾರ್ಟ್ ಮಾಡಿದಲ್ಲ. ಸೊ ಮೇಕೆ ಒಂದು 20 ಮಾಡ್ತೀನಿ, ಯಾವಾಗ್ಲೂ ಒಂದು 15-20 ಇರುತ್ತೆ. ಕೋಳಿ ಒಂದು 150, 100, 200 ಈ ರೀತಿ ಇರುತ್ತೆ 6 ಇಯರ್ಸಿಂದಲೂ ಕೂಡ. ಮರಿಗಳೆಲ್ಲ ಸೇರಿಸಿ, ದೊಡ್ಡ ಮಾತ್ರ 100 ಇದೆ, ಚಿಕ್ಕ 500 ಇದೆ, ಆ ರೀತಿ ಅಲ್ಲ, ಮರಿಗಳೆಲ್ಲ ಸೇರಿಸಿ ಒಂದು 150-200 ಇರಬೇಕು. ಮೇಕೆ 15-20 ಇರಬೇಕು. ತೆಂಗಿನ ತೋಟ, ಹಸುಗೆ ಇನ್ನೂ ಕೈ ಹಾಕಿಲ್ಲ. ಏನಕ್ಕೆ ಅಂತಂದರೆ ಇದನ್ನೆಲ್ಲ ಸ್ವಲ್ಪ ಬಿಲ್ಡ್ ಮಾಡೋಕ್ಕೇ ಒಂದಷ್ಟು ಬಂಡವಾಳಗಳು, ಆಫೀಸ್ ಮಾಡೋಕ್ಕೆ ಈ ರೀತಿ ಎಲ್ಲ ಇರಬೇಕಾದ್ರೆ ಮತ್ತೆ ಈಗ ಹಸುಗೆ ಇದು ಮಾಡೋದು ಬೇಡ. ಒಬ್ಬ ಲೇಬರ್ ಸೆಟ್ ಆದಮೇಲೆ ನಮ್ಮ ಆಫೀಸ್ ಎಲ್ಲ ಓಪನ್ ಆಗಿ ಲೇಬರ್ ಸೆಟ್ ಆದಮೇಲೆ ಸೊ ಒಂದು ಹಸುನ ನೋಡ್ಕೊಳ್ಳೋಕ್ಕೆಲ್ಲ ಅವ್ನಿಗೆ ಟೈಮ್ ಸಿಗುತ್ತೆ ಅಂದ್ಕೊಂಡು ಆಗ ಹಸು ತರೋಣ ಅಂದ್ಕೊಂಡು ಇರುವಂಥದ್ದು. ಸೊ ನಿಮಗೆ ಯಾವುದೇ ಸೀಡ್ಸ್ ಬೇಕು ಅಂದರೂ ವೆಜಿಟೇಬಲ್ ಸೀಡ್ಸು ಇನ್ನೊಂದು 3 ಮಂತ್ಸ್ ಬೇಕು. ಸೊ ಸ್ಟೋರ್ ಮಾಡ್ತಾಯಿದ್ದೀನಿ. ಒಂದು ಸರಿ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತು ಅಂತಂದರೆ ಇಲ್ಲ ಅನ್ಬಾರ್ದು ಅನ್ನುವಂಥದ್ದು ನಂದು. ಸೊ ಈಗ ಬೇಲಿ ಮೆಂತೆ ತುಂಬ ಜನ ನನ್ನ ಫೋನ್ ಮಾಡಿ ಕೇಳಿದಾಗ ನಾನು ಯಾವತ್ತೂ ಕೂಡ ಯಾವ ಸೀಡ್ಸ್ನೂ ಇಲ್ಲ ಅಂತ ಯಾರಿಗೂ ಅಂದಿಲ್ಲ. ಸೊ ಒಂದು ವಾರ ಟೈಮ್ ತಗೊಳ್ತೀನಿ, ಒಂದು 10 ದಿನ ಟೈಮ್ ಆಗುತ್ತೆ. ಸೊ ಹಿಂದೆ ಮುಂದೆ ಆಗುತ್ತೆ, ಇರೋದ್ರಲ್ಲಿ ಬೆಸ್ಟ್ ಪ್ರೈಸಲ್ಲಿ ಕೊಡ್ತೀನಿ. ಸೊ ಆ ರೀತಿ ಒಂದು ಸರಿ ನಾವು ವೆಜಿಟೇಬಲ್ ಸೀಡ್ಸ್ನ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿ ಸೇಲ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತು ಅಂದರೆ ಮತ್ತೆ ಇಲ್ಲ ಅನ್ನುವಂಥದ್ದು ಇರಬಾರ್ದು ಅಂದ್ಕೊಂಡು ನಾನೇನು ಮಾಡಿದ್ದೀನಿ, ಇನ್ನೂ ವೆಜಿಟೇಬಲ್ ಸೀಡ್ಸು ಪ್ರೊಡಕ್ಷನ್ ಇಲ್ಲ. ಸೊ ಸ್ಟೋರ್ ಮಾಡ್ತಾಯಿದ್ದೀನಿ ವೆಜಿಟೇಬಲ್ ಸೀಡ್ಸು. ಡೈಲಿ ಬರ್ತೀನಿ, ಒಂದಷ್ಟು ಮೇವನ್ನ ಕಟ್ ಮಾಡ್ಕೊಳ್ತೀನಿ, ಒಂದಷ್ಟು ಈ ರೀತಿ ಮೇವು ಸೆಕೆಂಡ್ ಕಟಿಂಗ್ ಅಂತ ಹೇಳಿದ್ನಲ್ಲ. ಸೊ ಬೇಲಿ ಮೆಂತೆ ಒಂದಿನ ಕಟ್ ಮಾಡ್ತೀನಿ, ಗ್ರೀನ್ ನೇಫಿಯರು, ರೆಡ್ ನೇಫಿಯರು, ಪಾರ, ಬೇಲಿ ಮೆಂತೆ ಒಂದಿನ ಅಕ್ಸೆ ಕಟ್ ಮಾಡ್ತೀನಿ. ಸೊ ಈ ರೀತಿ ಕಟ್ ಮಾಡಿ ತಗೊಂಡೋಗಿ ಈಗ ಬೆಳಿಗ್ಗೆ 5:45-6 ಗಂಟೆಗೆ ಎದ್ದರೆ ಇಲ್ಲಿ ನಾನು 6:30, 6:45 ಬಂದು ಇಲ್ಲಿ ದಿನನಿತ್ಯದ ಕೆಲಸ ಮುಗಿಸಿ ಇಲ್ಲಿ ಬಂದು ಮೇವನ್ನ ತಗೊಂಡೋಗಿ ಹಾಕ್ತಾರೆ. ಸೊ ನಮ್ಮ ಮನೇಲಿ ಸ್ವಲ್ಪ ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ ನಮ್ಮ ವೈಫ್ ಎಲ್ಲ. ಸೊ ಅವರು ಬೆಳಗ್ಗೆಯಿಂದ ಸಾಯಂಕಾಲ ಗಂಟ ಈ ಮೇವನ್ನ ಅದಕ್ಕೆ ಹಾಕೊಳ್ತಾರೆ. ಸೊ ಇನ್ನು ಹಸು ತಂದ್ರೂ ಅದೇ ರೀತಿ ನನ್ನ ಸಿಸ್ಟಮ್ ಇರುವಂಥದ್ದು. ಸೊ ಇನ್ನು ಈ ಕೋಳಿ, ನಾಟಿ ಕೋಳಿ ಬಂದು ನಮ್ಮ ತಾಯಿ ಮೇಂಟೈನ್ ಮಾಡ್ತಿದ್ದಾರೆ. ಈಗ ಅವ್ರು ನನ್ನ ಮಾತನ್ನೇ ಕೇಳ್ತಾ ಇಲ್ಲ. ಸೊ ಅವ್ರು ತುಂಬ ಇಂಟ್ರೆಸ್ಟು. ನಮ್ಮ ಹತ್ರ ಸ್ಟಾರ್ಟಿಂಗು ಒಂದೇ ಒಂದು ಕುಂಟೆ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ ಇಲ್ಲ. ಸೊ ಈಗ ನಾವಿರುವಂಥ ಲ್ಯಾಂಡು ಕೂಡ ಅವು ಗೋರ್ಮೆಂಟ್ ಅವರು ಒಂದೊಂದು ಟೌನ್ಶಿಪ್ ಮಾಡ್ತಾರಲ್ಲ, ಆ ರೀತಿ ಲ್ಯಾಂಡಲ್ಲೇ ನಾವು ಮನೆ ಕಟ್ಟಿದ್ದು ಸ್ಟಾರ್ಟಿಂಗು. ಸೊ ಇದನ್ನು ಹಂತವಾಗಿ ನಮ್ಮ ಬ್ರದರು, ನಮ್ಮದು ಜಾಯಿಂಟ್ ಫ್ಯಾಮಿಲಿ, ನಾವು ನಮ್ಮ ಬ್ರದರ್ ಎಲ್ಲ ಒಟ್ಟಿಗೆ ಇರುವಂಥದ್ದು. ಸೊ ಈ ರೀತಿ ಡೆವಲಪ್ ಮಾಡ್ತಾ ಹೋಗ್ತಾ ಇರುವಂಥದ್ದು. ಸೊ ನಮ್ಮ ತಾಯಿಗೆ ಗಿಡ, ಈ ಕೋಳಿ ಸಾಕಾಣಿಕೆ ಮಾಡುವಂಥದ್ದು, ಮನೆ ಮುಂದೆ ಒಂದು 4 ಗಿಡಗಳನ್ನ ಬೆಳೆಸುವಂಥದ್ದು, ಅದ ಒಂದು ಇನ್ಸ್ಪಿರೇಷನ್ನೇ ನಾವು ಎಕರೆಗಟ್ಟಲೆ ಜಮೀನುಗಳು ಮಾಡಿ ಒಂದು ಈ ಥರ ತೋಟ ಮಾಡುವಂಥದ್ದು. ಸೊ ಅವ್ರಿಗೆ ಕೋಳಿಗಳು ಅಂದರೆ ತುಂಬಾ ಇಷ್ಟ, ಗಿಡ ಮರ ಕೋಳಿಗಳಂದರೆ. ಈಗ ನನ್ನ ಹ್ಯಾಂಡ್ಲ್ ಮಾಡೋಕ್ಕೆ ಬಿಡ್ತಾ ಇಲ್ಲ. ಏನಾದರೂ ರೋಗ ಡಿಸೀಸ್ಗಳು ಬಂದರೆ ನನಗೆ ತಿಳಿಸ್ತಾರೆ, ನೋಡಿ ಈ ಥರ ರೋಗ ಬಂದಿದೆ, ಏನು ಔಷಧಿ ಹೇಳು ತಂದು ಹಾಕ್ತೀನಿ ಅಂತಾರೆ. ಸೊ ನಾಟಿ ಕೋಳಿಗಳನ್ನೆಲ್ಲ ಅವರೇ ಮೇಂಟೈನ್ ಮಾಡ್ತಾ ಇರುವಂಥದ್ದು. ಕಾವು ಕುಣಿಸೋದು, ಮರಿಗಳನ್ನ ತೆಗೆಯುವಂಥದ್ದು, ಕೋಳಿಗಳನ್ನ ಅವರೇ ಸೇಲ್ ಮಾಡಿ ಅವರೇ ಮಡ್ಕೊಳ್ತಾರೆ ದುಡ್ಡನ್ನ. ಸೊ ಅದರಲ್ಲಿ ನಂದೇನಿಲ್ಲ. ಸೊ ನಾನು ಮೇಕೆಗಳು ಒಂದಷ್ಟು ತರ್ತೀನಿ, ಒಂದು ಸೇಲ್ ಮಾಡಬೇಕು ಅಂದಾಗ ಸೇಲ್ ಮಾಡ್ತೀನಿ, ಮತ್ತೆ 1-2 ಮರಿಗಳು ತಂದು ಬಿಡ್ತೀನಿ. ಸೊ ಆ ರೀತಿ ಮಾಡ್ತಾ ಇರುವಂಥದ್ದು. ನಿಮಗೆ ಯಾವುದೇ ಮೇವಿನ ಬೀಜಗಳು ಯಾವುದಾದ್ರೂ ಆಗಲಿ, ಸೊ ಈ ಥರ ಬೇಕು ಸರ್, ಗೊಬ್ಬರದ್ದು ಅಷ್ಟೇ, ದಯಾಂಚ ಆಗಿರ್ಬೋದು, ಸೆಣಬು, ಸೊ ಈ ರೀತಿ ಎಲ್ಲ ರೀತಿಯ ಸೀಡ್ಸು, ವೆಜಿಟೇಬಲ್ ಸೀಡ್ಸ್ನ ಹೊರತುಪಡಿಸಿ ಎಲ್ಲ ರೀತಿಯ ಸೀಡ್ಸು ನಾನು ಸೇಲ್ ಮಾಡ್ತಾಯಿದ್ದೀನಿ. ನಿಮ್ಗೆ ಬೇಕಂದರೆ ಯಾವ ರೀತಿ ಸೆಂಡ್ ಮಾಡ್ತೀರಾ ಸರ್ ಅನ್ನುವಂಥದ್ದು ಇರುತ್ತೆ. ಆಮೇಲೆ ಮೋಸ, ಎಲ್ಲೋದ್ರೂ ಮೋಸ. ಇನ್ಸ್ಟಾಗ್ರಾಮ್ಗಳಲ್ಲಿ ನಾನೇ ಮೋಸವಾಗಿದ್ದೀನಿ. ನನ್ನ ಫಾರ್ಮ್ಗೆ ಒಂದು ಲೋಗೋ ಕ್ರಿಯೇಟ್ ಮಾಡಿಕೊಡ್ತೀನಿ ಸರ್ ಅಂದ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ನೋಡಿ ನಾನು ಅವನಿಗೆ ವಾಟ್ಸಪ್ಪಲ್ಲಿ ಒಂದಷ್ಟು ಅಡ್ವಾನ್ಸ್ ಹಾಕಿದೆ, ಒಂದು 500,000 ಅಡ್ವಾನ್ಸ್ ಹಾಕಿದೆ. ಯಾವುದೋ ಒಂದು ನಾನೇ ಅದ್ರಿಗಿಂತ ಚೆನ್ನಾಗಿ ಒಂದು ಲೋಗೋ ಮೇಕರಲ್ಲಿ ಕ್ರಿಯೇಟ್ ಮಾಡ್ತಿದ್ದೆ. ಅಷ್ಟು ಚೆನ್ನಾಗಿರುವಂಥ ಒಂದು ಲೋಗೋ ಮಾಡ್ತಾಯಿದ್ದೆ. ಸುಮ್ಮನೆ ಒಂದು ಲೋಗೋನ ಯಾವುದೋ ಒಂದು ಕಳಿಸ್ತಾವನು ವಾಟ್ಸಪ್ಪಲ್ಲಿ ಕಳಿಸ್ಬಿಟ್ಟು, ಸರ್ ಮುಗೀತು, ಇನ್ನೇನು ಕರೆಕ್ಷನ್ ಇಲ್ಲ, ಡನ್, ನನಗೆ ರೀಪ್ಲೈ ಮಾಡಬೇಡಿ ಅಂದ್ಬಿಟ್ಟು 1,000 ಕಿತ್ಕೊಂಡ ನನ್ನ ಹತ್ರ ಇದರಲ್ಲಿ ಇನ್ಸ್ಟಾಗ್ರಾಮಿಂದ. ಸೊ ಆ ರೀತಿ ಇನ್ಸ್ಟಾಗ್ರಾಮ್ಗಳಲ್ಲಿ ಡೈರೆಕ್ಟಾಗಿ ಪೇಮೆಂಟ್ಗಳು ಲಿಂಕ್ಗಳಿರುತ್ತೆ, ಅವನ್ನೆಲ್ಲ ಮಾಡೋಕ್ಕೆ ಹೋಗಬೇಡಿ. ನಾನು ಇನ್ನೂ ವೆಬ್ಸೈಟ್ ಅವೆಲ್ಲ ಕ್ರಿಯೇಟ್ ಮಾಡೋಕ್ಕೆ ಹೋಗಿಲ್ಲ, ಮಾಡ್ತೀನಿ ಮುಂದಿನ ದಿನಗಳಲ್ಲಿ. ಸೊ ಇಲ್ಲಿ ಇಮೇಜ್ಗಳಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ರೀತಿ ಪ್ಯಾಕೇಜಿಂಗ್ ಮಾಡಿ ನಮ್ಮ ಬನ್ನೂರಲ್ಲೇ ಪೋಸ್ಟ್ ಆಫೀಸ್ ಇದೆ, ಅಲ್ಲಿ ಕೊರಿಯರ್ ಕೊಡುವಂಥದ್ದು. ಅದು ಆಲ್ ಓವರ್ ಇಂಡಿಯಾ ಡಿಸ್ಪ್ಯಾಚ್ ಆಗುತ್ತೆ. ಸೊ ನಾನು ಇದರಲ್ಲಿ ಮೋಸ ಇನ್ನೊಂದು ಏನಿಲ್ಲ. MSc ಮಾಡಿದ್ದೀನಿ, ಬಿಸ್ನೆಸ್ ಮಾಡ್ತಾಯಿದ್ದೀನಿ, ಅಗ್ರಿಕಲ್ಚರಲ್ಲಿ ಏನಾದರೂ ಅಚೀವ್ಮೆಂಟ್ ಮಾಡಬೇಕು ಅಂದ್ಕೊಂಡು ಇದನ್ನೆಲ್ಲ ಮಾಡ್ತಾಯಿದ್ದೀನಿ. ಸೊ ನಿಮ್ಮ ಅಮೌಂಟು ಮೋಸ ಹೋಗುವಂಥ ಒಂದು ಇಲ್ಲ. ಅಲ್ಲಿ ತುಂಬ ಜನಕ್ಕೆ ನಾನು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನನ್ನು ನೋಡಿ ಫೋನ್ ಮಾಡ್ತಾರೆ, ಸರ್ ಯೂಟ್ಯೂಬಲ್ಲಿ ಮಾತಾಡೋದು ನೀವೇ ಅಲ್ವಾ ಅಂತ. ಹೌದು ಸರ್ ನಾನೇ ಅಂತೀನಿ.
ಸೊ 1 ತಿಂಗಳಾದಮೇಲೂ ಕೂಡ ಒಂದೊಂದು ಮಿಸ್ ಆಗಿಬಿಡುತ್ತೆ. ನಾವು ಪ್ಯಾಕೇಜಿಂಗ್ ಕಳಿಸಿರ್ತೀವಿ, ಅವ್ರಿಗೋಗಿ ತಲುಪಿರಲ್ಲ, ಅದು ಡಿಸ್ಪ್ಯಾಚು ಟ್ರ್ಯಾಕಿಂಗ್ ಇರುತ್ತೆ, ಅದ್ರಲ್ಲಿ ಸರ್ಚ್ ಮಾಡಿದ್ರು ಕೂಡ ತೋರಿಸಲ್ಲ. ಅಂಥವ್ರಿಗೆ 1 ತಿಂಗಳು 2 ತಿಂಗಳು ಆಗಿರೋರ್ಗು ನಾನು ಮಾಡಿ ಮತ್ತೆ ಕಳಿಸಿದ್ದೀನಿ. ಆಮೇಲೆ ನನ್ನ ಹತ್ರ ಬಲ್ಕಾಗಿ ಎಲ್ಲ ಆರ್ಡ್ರ್ ಮಾಡೋ ಅಂಥವ್ರು ಹೆಂಗೆ ಅಂದರೆ, ನನ್ನ ಹತ್ರ ಈಗ 20 ಥರ ಮೇವಿದೆ ಅಂತಂದರೆ 20 ಥರನೂ ತಗೊಳ್ಳುವಂಥವ್ರು ತುಂಬ ಜನ ಇದ್ದಾರೆ. ಸೊ ನೆನ್ನೆ ಅಜೋಲಾ, ಜಿಂಜೀವಾ ಗ್ರಾಸು, ಮಾರ್ವಲ್ ಗ್ರಾಸು, ಬೇಲಿ ಮೆಂತೆ, ಕುದುರೆ ಮೆಂತೆ, ಅಗಸೆ, ನುಗ್ಗೆ, ಒಬ್ಬೊಬ್ಬರು ಒಂದು 10 ಈ ಸ್ಕ್ರೀನ್ಶಾಟ್ಗಳು ತೋರಿಸ್ತೀನಿ ನೋಡಿ, ಒಂದು 10 ಐಟಮ್ನ ಆರ್ಡ್ರ್ ಮಾಡ್ತಾರೆ. ಸೊ ಆ ರೀತಿ ಇದ್ದರೂ ಕೂಡ ನಾನು ಎಲ್ರಿಗೂ ಏನೋ ಒಂದು ಆಸೆ ಅವ್ರಿಗೆ, ಏನೋ ಒಂದಷ್ಟು ಬೆಳಿಬೇಕು, ಏನೋ ಒಂದು ಸಾಕಬೇಕು, ಇದನ್ನು ನೋಡಬೇಕು, ಇದನ್ನು ಕಲಿಬೇಕು. ಈಗ ನಾನಿಲ್ಲಿ ಎಲ್ಲ ಲಕ್ಷಾಂತರ ರೂಪಾಯಿ ದುಡ್ಡನ್ನು ತಂದು ಕಳೆದಿದ್ದೀನಿ. ಸೊ ಅದನ್ನು ನಾವು ಪ್ರೂಫ್ ಮಾಡೋಕ್ಕಾಗಲ್ಲ. ಯಾರು ಕೂಡ ಈ ರೀತಿ ಕೋಳಿ ಶೆಡ್ ಮಾಡಿ ಬೋರ್ವೆಲ್ಗೆ ದುಡ್ಡು ಇಷ್ಟೆಲ್ಲ ಖರ್ಚು ಮಾಡಿ ಇಲ್ಲಿ ಸಂಪಾದನೆ ಮಾಡಬೇಕಾದ್ರೆ ಏನು ಅನ್ನುವಂಥದ್ದನ್ನ ತಿಳ್ಕೊಳ್ಳೋಕ್ಕೋಸ್ಕರ ತುಂಬ ಜನ ಲಕ್ಷಾಂತರ ರೂಪಾಯಿ ಕಳೀತಾರೆ. ನಾನು ಕೂಡ ಅದೇ ರೀತಿ ಶೆಡ್ಡು, ಒಂದು ರೂಮು, ಬೋರ್ವೆಲ್ಲು, ಇಲ್ಲಿ ಬಿತ್ತನೆ ಬೀಜಗಳು ತುಂಬ ಕಳೆದಿದ್ದೀನಿ ದುಡ್ಡನ್ನ. ಬಟ್ ಏನು ಅಂತಂದರೆ ನನಗೊಂದು ಸ್ಯಾಟಿಸ್ಫ್ಯಾಕ್ಷನ್, ನಾನು ಇಷ್ಟೆಲ್ಲ ಕಲ್ತಿದ್ದೀನಲ್ಲ, ಇಷ್ಟೆಲ್ಲ ಜನಕ್ಕೆ ಹೆಲ್ಪ್ ಮಾಡ್ತಿದ್ದೀನಲ್ಲ ಅಂತ. ಸೊ ನಿಮಗೆ ಇಲ್ಲಿ ಏನೂ ಇಲ್ಲ, ನಾವು ತಗೊಂಡು ಹೋಗುವಂಥದ್ದು ಏನೂ ಇಲ್ಲ. ಒಂದಷ್ಟು ಥರ ಮೇಕೆ ಸಾಕಬೇಕು, ಕೋಳಿ ಸಾಕಬೇಕು, ಒಂದಷ್ಟು ಥರ ಮೇವಿನ ಬೀಜಗಳನ್ನ ಬೆಳೆಸಬೇಕು ಅಂತ ಒಂದು ಮೈಂಡ್ ಸೆಟ್ ಇದ್ದರೆ, ಸೊ ನಮ್ಮ ಗುರು ಫಾರ್ಮ್ಸು ವಾಟ್ಸಪ್ ಇದೆಯಲ್ಲ, ನಾನು ವಾಟ್ಸಪ್ಗೆ ನೀವು ಏನೇನೆಲ್ಲ ಬೇಕು ಅನ್ನುವಂಥದ್ದನ್ನು ಒಂದು ಮೆಸೇಜ್ ಮಾಡಿದ್ರೆ, ಇಲ್ಲ ಅಂತ ಕಳಿಸಿದ್ರೆ ನಾನು ರಿಪ್ಲೈ ಮಾಡ್ತೀನಿ, ಎಲ್ರಿಗೂ ರಿಪ್ಲೈ ಮಾಡ್ತೀನಿ. ಸೊ ಆವಾಗ ನೀವು ಏನೇನು ಬೇಕು ಅನ್ನುವಂಥದ್ದು ಆರ್ಡ್ರ್ ಮಾಡ್ಬೋದು. ಸದ್ಯಕ್ಕೆ ನಮ್ಮ ಗುರು ಫಾರ್ಮ್ಸಲ್ಲಿ ಈ ಮೇವಿನ ಬೀಜಗಳು ಸಿಗ್ತಾಯಿದೆ. ಇನ್ನು 3 ಮಂತ್ಸಲ್ಲಿ ವೆಜಿಟೇಬಲ್ಸ್ ಎಲ್ಲ ಕಂಪ್ಲೀಟ್ ಪ್ರೊಡಕ್ಷನ್ ಆಗಿ ಸ್ಟೋರ್ ಆದಮೇಲೆ ವೆಜಿಟೇಬಲ್ಸ್ಗಳು ಸಿಗುತ್ತೆ. ನೆಕ್ಸ್ಟ್ ಬಯೋ ಫರ್ಟಿಲೈಸರ್ಸು, ಮೆನ್ಯೂರ್ಸು, ಈ ರೀತಿ ಒಂದು ಪ್ಲ್ಯಾನು ಪ್ಯೂರ್ಲಿ ಆರ್ಗ್ಯಾನಿಕ್ ಆಗಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆದಂಥ ಲೈಫ್ ಲೀಡ್ ಮಾಡೋಕ್ಕೆ ಏನೆಲ್ಲ ಬೇಕು ಅನ್ನೋದನ್ನೆಲ್ಲ ನನ್ನ ಚಾನಲ್ನಲ್ಲಿ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ. ಸೊ ಯಾರಿಗೆಲ್ಲ ಮೇವಿನ ಬೀಜಗಳು ಬೇಕು ಅವರು ಕೆಳಗಡೆ ಕಾಣ್ತಾ ಇರುವಂಥ ನಂಬರ್ಗೆ ವಾಟ್ಸಪ್ ಮಾಡ್ಬೋದು, ಕಾಲ್ ಮಾಡ್ಬೋದು. ಸೊ ನಿಮಗೆ ನಾನು ಸೀಡ್ಸ್ನ ಕಳಿಸ್ಕೊಡುವಂಥ ಒಂದು ವ್ಯವಸ್ಥೆ ಮಾಡ್ತೀನಿ. ಆಮೇಲೆ ನಾನು ಕಲ್ತಂಥದ್ರಲ್ಲಿ ಛಾಯಾಮಾನಸ, ಇನ್ನೊಂದು ಮರಗೆಣಸು, ಈ ಲೀವ್ಸ್ ಎಲ್ಲ ಕೋಳಿಗಳು ತಿಂದರೆ ಡಿಸೀಸ್ಗಳು ಕಡಿಮೆ ಬರ್ತಾಯಿದೆ. ಸೊ ಇದೊಂದು ಎಕ್ಸ್ಪೆರಿಮೆಂಟು ನಾನು ಎಕ್ಸ್ಪೆರಿಮೆಂಟ್ ಮಾಡಿದಂಥದ್ದು, ನನಗೆ ಆದಂಥ ಅನುಭವನ ನಿಮ್ಮ ಜೊತೆಲಿ ತಿಳಿಸ್ತಾ ಇದ್ದೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಇನ್ನೂ ಮಾಹಿತಿ ಕೊಡ್ತಾ ಹೋಗ್ತೀನಿ. ಆಮೇಲೆ ನಿಮಗೇ ನಾನು ತುಂಬ ಇಂಪಾರ್ಟೆಂಟಾಗಿ ಥ್ಯಾಂಕ್ ಹೇಳುವಂಥದ್ದು, ಯಾರು ಈ ಯೂಟ್ಯೂಬ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡುವಂಥವ್ರು, ಫಾಲೋ ಮಾಡುವಂಥವ್ರು, ನನ್ನ ಒಂದು ವೀಡಿಯೋಸ್ಗೆ ಲೈಕ್ಸ್ ಕಮೆಂಟ್ ಮಾಡುವಂಥವ್ರಿಗೆ. ಏನಕ್ಕೆ ಅಂದರೆ ನಮ್ಮ ಮನೆಯಲ್ಲ, ಯಾರ ಮನೇಲೂ ಕೂಡ ಅಗ್ರಿಕಲ್ಚರ್ನ ಒಪ್ಪಲ್ಲ. ನೀವು ಒಂದು ಲೆವೆಲ್ಲಿ ಇಲ್ಲಿ ಸ್ಟೇಬಲ್ ಆದರೆ, ನೀವು ನಿಮ್ಮ ಜೀವನ ಚೆನ್ನಾಗಿ ನಡೆಸ್ತಾ ಇದ್ದೀರಾ, ನೀವು ಒಂದೊಳ್ಳೆ ಜೀವನ ಲೈಫ್ ಲೀಡ್ನ ಯಾವುದೇ ಸಾಲ ಇಲ್ದೇ ನಡೆಸ್ತಾ ಇದ್ದೀರಾ ಅನ್ನೋವಂಥ ಟೈಮಲ್ಲಿ ಅಷ್ಟೇ ನಮ್ಮ ಸುತ್ತಮುತ್ತ ಇರೋರು, ನಮ್ಮ ಮನೆಯವರು ಈ ಒಂದು ಫಾರ್ಮಿಂಗ್ಗೆ ಸಪೋರ್ಟ್ ಮಾಡುವಂಥದ್ದು. ಅಲ್ಲಿ ಗಂಟ ಯಾರೂ ಕೂಡ ಸಪೋರ್ಟ್ ಮಾಡಲ್ಲ, ಅದು ಇರೋ ಸತ್ಯಾಂಶ ನಾನು ಇದ್ದಂಗೆ ಹೇಳಿದ್ದೀನಿ. ನಮ್ಮ ಮನೆಯಲ್ಲೂ ಕೂಡ ಎಗನೆಸ್ಟ್ ಇವಕ್ಕೆಲ್ಲ. ಸೊ ಈಗ ಪರವಾಗಿಲ್ಲ, ಒಂದು ಐಫೋನ್ ತಗೊಂಡಿದ್ದಾನೆ, ಈ ಥರ ಒಂದು ಸ್ಟೇಬಲ್ ಆಗಿ ಅವ್ನು ಲೈಫ್ ಲೀಡ್ ಮಾಡ್ತಾ ಇದ್ದಾನೆ, ಒಂದು ಚೀಟಿ ಹಾಕೊಂಡಿದ್ದಾನೆ, ಅವ್ನು ಯಾರ ಹತ್ರನೂ ಸಾಲ ಮಾಡಿಲ್ಲ, ಇದರಲ್ಲಿ ಏನೋ ಒಂದಷ್ಟು ಅಮೌಂಟ್ ದುಡಿತಾ ಇದ್ದಾನೆ ಅವನು ಅನ್ನೋಂದಾಗ ಇವ್ರು ಸಪೋರ್ಟ್ಗಳು ಮಾಡ್ತಾರೆ, ಇನ್ಕ್ಲೂಡಿಂಗ್ ಫ್ಯಾಮಿಲಿ ಮೆಂಬರ್ಸ್. ಅದು ಸಿಚುವೇಶನ್ ಹಂಗಿರುತ್ತೆ. ಸೊ ಅದೇ ರೀತಿ ನಿಮಗೆ ಎಲ್ರಿಗೂ ಥ್ಯಾಂಕ್ ಯು ಹೇಳ್ತಾ, ಯಾರಿಗೆ ಮೇವಿನ ಬೀಜಗಳು ಬೇಕು ಅಂದರೆ ಸ್ನೇಹಿತರೆ ನನ್ನ ಕಾಂಟ್ಯಾಕ್ಟ್ ಮಾಡಿ, ಖಂಡಿತವಾಗಲೂ ನಿಮಗೆ ಮೇವಿನ ಬೀಜಗಳನ್ನ ಕೊರಿಯರ್ ಮಾಡಿ ಕಳಿಸುವಂಥ ವ್ಯವಸ್ಥೆ ಮಾಡ್ತೀನಿ. ಥ್ಯಾಂಕ್ ಯು.